ಹೆಣ್ಣು ಮಣ್ಣು ಹೊಣ್ಣು ಇವು ಮೂರರ ಹಿಂದೆ ಹೋದರೆ ನಿಜವಾಗಿಯೂ ಎಡವಟ್ಟು ಆಗುತ್ತೆ ಅನ್ನೋದನ್ನು ದೊಡ್ಡವರು ಹೇಳಿದ್ದಾರೆ. ಇವತ್ತಿನ ಈ ಕೇಸ್ನಲ್ಲೂ ಕೂಡ ಅದೇ ರೀತಿ ಆಗಿದೆ ಅಂತ ಅಂದರೆ ನೀವು ನಂಬಲೇಬೇಕು. ಈತ ತನ್ನ ಹೆಂಡತಿಯ ಮನೆಗೆ ಹೋಗಿ ನಡುರಸ್ತೆಯಲ್ಲಿ ಹತ್ಯೆಯಾಗಿದ್ದಾನೆ. ಅಷ್ಟಕ್ಕೂ ಈ ಒಂದು ಘಟನೆ ಆಗಿರೋದು ಜೆಸಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಮುನಿರೆಡ್ಡಿಪಾಳ್ಯ ಎಂಬುವ ಒಂದು ಪ್ರದೇಶದಲ್ಲಿ. ಅಷ್ಟಕ್ಕೂ ಆಗಿದ್ದೇನು ಅಂತ ನಾವು ನೋಡ್ತಾ ಹೋದರೆ ಏನು ಮೃತಪಟ್ಟ ಅಥವಾ ಕೊಲೆಯಾದ ಸುಮಾರು 22 ವರ್ಷದ ವಿಜಯ್ ಏನಿದ್ದಾನೆ, ಈತ ತಮಟೆ ಹೊಡೆಯುತ್ತಾ ಅದೇ ರೀತಿ ತಮಟೆ ಹೊಡೆಯುವ ಗುಂಪಿನವರ ಜೊತೆ ಕೆಲಸ ಮಾಡಿಕೊಂಡು ತನ್ನ ಜೀವನವನ್ನು ನಡೆಸ್ತಾ ಇದ್ದ. ಅದೇ ರೀತಿ ಯಾವ ಆರೋಪಿಗಳು ಈತನನ್ನು ಕೊಲೆ ಮಾಡಿದ್ರೋ ಅವರು ಕೂಡ ಈತನೊಂದಿಗೆ ಸ್ನೇಹಿತರಾಗೇ ಈ ಹಿಂದೆ ಇದ್ದರು. ಅದೇ ರೀತಿ ತಮಟೆ ಹೊಡೆಯುವ ಕೆಲವು ಸಂದರ್ಭಗಳಲ್ಲಿ ಅಥವಾ ಕೆಲವು ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಕೂಡ ಒಟ್ಟಿಗೆ ಹೋಗ್ತಾ ಇದ್ರು. ಆದರೆ ಅಷ್ಟಕ್ಕೂ ಕೊಲೆಗೆ ಪ್ರಮುಖ ಕಾರಣಗಳೇನು, ಅದೇ ರೀತಿ ಕೊಲೆ ಯಾವ ರೀತಿ ಆಯಿತು ಅಂತ ನಾವು ನೋಡ್ತಾ ಹೋದರೆ ಸುಮಾರು ದಿನಗಳಿಂದ ಅಂದರೆ ಕೆಲವು ತಿಂಗಳು ಅಥವಾ ವರ್ಷಗಳ ಹಿಂದೆ ರಶ್ಮಿ ಎನ್ನುವ ಹುಡುಗಿಯನ್ನ ಏನು ಮೃತ ವಿಜಯ್ ಎನ್ನುವ ವ್ಯಕ್ತಿ ಏನಿದ್ದಾನೆ, ಸುಮಾರು 22 ವರ್ಷದ ವಿಜಯ್, ಈತ ಮದುವೆ ಆಗಿರ್ತಾನೆ. ಆ ರಶ್ಮಿ ಏನಿರ್ತಾರೆ ಆಕೆ ಮತ್ತೊಬ್ಬ ಹುಡುಗನನ್ನ ಪ್ರೀತಿಸ್ತಾ ಇದ್ರು. ಆ ಸಂದರ್ಭದಲ್ಲಿ ಈತ ಆಕೆಯನ್ನು ಮದುವೆ ಆಗಿದ್ದ. ಇದು ಒಂದು ಕಾರಣ ಆಯಿತು ಈ ಒಬ್ಬ ವ್ಯಕ್ತಿ ಏನಿದ್ದಾರೆ ವಿಜಯ್ ಈತನ ಹತ್ಯೆ ಮಾಡಲಿಕ್ಕೆ. ಮತ್ತೊಂದು ಕಾರಣ ಏನು, ಆತ ಮೂಲತಃ ಜೆಸಿ ನಗರದವನಾಗಿದ್ರು ಕೂಡ ಚಾಮರಾಜಪೇಟೆಯಲ್ಲಿ ಆತ ವಾಸವಾಗಿದ್ದಂತೆ. ಚಾಮರಾಜಪೇಟೆಗೆ ತನ್ನ ಹೆಂಡತಿಯಾದ ರಶ್ಮಿಯನ್ನ ಕರೆದುಕೊಂಡು ಹೋಗಲಿಕ್ಕೆ ಆತ ಜೆಸಿ ನಗರದ ಮನೆಗೆ ಹೋಗಿದ್ದ. ಆ ಸಂದರ್ಭದಲ್ಲಿ ಸಾಕಷ್ಟು ಮದ್ಯಪಾನವನ್ನು ಮಾಡಿ ನಿನ್ನೆ ರಾತ್ರಿ ಆತ ಅವರ ಮನೆಗೆ ಹೋಗ್ತಾನೆ. ಆದರೆ ಆ ಹುಡುಗಿ ಈತನ ಜೊತೆ ಬರುವುದಕ್ಕೆ ಸುತಾರಾಮ್ ಒಪ್ಪಿಗೆಯನ್ನ ಸೂಚಿಸಿರ್ಲಿಲ್ವಂತೆ. ಈ ಒಂದು ಕಾರಣದಿಂದ ಬಾಯಿಗೆ ಬಂದಂತೆ ಮಾತನಾಡಿಕೊಂಡು ಆತ ಮನೆಯಿಂದ ಹೊರಗಡೆ ಬರ್ತಾನೆ. ಆ ಸಂದರ್ಭದಲ್ಲಿ ವಿನೋದ್ ಕುಮಾರ್ ಎನ್ನುವ ವ್ಯಕ್ತಿ ಏನಿದ್ದಾನೆ ಆತ ಬರ್ತಾನೆ. ಅದೇ ಸಂದರ್ಭದಲ್ಲಿ ಆತನನ್ನು ನೋಡಿದ ವಿಜಯ್ ಏನಿದ್ದಾನೆ ಆತನ ಸ್ಕೂಟರ್ ಮೇಲೆ ಕಲ್ಲನ್ನು ಎಸೆದು ಸಾಕಷ್ಟು ಅವಾಚ್ಯ ಪದಗಳಿಂದ ಬೈದು ಆತನೊಂದಿಗೆ ಜಗಳಕ್ಕೆ ಹಿಡಿತಾನೆ. ಇದೆಲ್ಲ ಆದ ಸಂದರ್ಭದಲ್ಲಿ ವಿನೋದ್ ಏನಿರ್ತಾನೆ ಆತ ತನ್ನ ಸಹೋದರನಾದಂತಹ ಮತ್ತೊಬ್ಬ ಉದಯ್ ಕಿರಣ್ ಎನ್ನುವ ವ್ಯಕ್ತಿ ಏನಿದ್ದಾನೆ ಆತನನ್ನ ಮನೆಗೆ ಕರೆದುಕೊಂಡು ಬರ್ತಾನೆ. ಆ ಸಂದರ್ಭದಲ್ಲಿ ಏನು ಈತ ಮೃತ ವಿಜಯ್ ಇರ್ತಾನೆ ಆತನಿಗೆ ಹಲ್ಲೆ ಮಾಡೋದಕ್ಕೆ ಮುಂದಾಗ್ತಾರೆ. ಆದರೆ ಆತ ತಕ್ಷಣ ಹೋಗಿ ಬಾಗಿಲನ್ನು ಹಾಕ್ಕೊಂಡು ಅವರಿಂದ ಬಚಾವಾಗ್ತಾನೆ. ಆದರೆ ಏನು ಈ ಇಬ್ಬರು ಆರೋಪಿಗಳಿದ್ದಾರೆ ಇವತ್ತಿನ ಕೇಸ್ನಲ್ಲಿ, ಅವರು ನಿನ್ನೆ ರಾತ್ರಿ ಒಂದು ವಾಕ್ಯವನ್ನು ಅವರಿಗೆ ಹೇಳಿರ್ತಾನೆ, ನಾಳೆ ನಿನ್ನ ಕಥೆಯನ್ನು ಫಿನಿಶ್ ಮಾಡ್ತೀನಿ, ಚಾಕು ತಂದು ನಿನ್ನ ಎದೆಗೆ ಚುಚ್ಚಿ ನಾನು ನಿನ್ನ ಕೊಲೆ ಮಾಡ್ತೀನಿ ಅಂತ ಬೆದರಿಕೆಯನ್ನು ಹಾಕಿ ಅಲ್ಲಿಂದ ಸುಮಾರು ಮಧ್ಯರಾತ್ರಿ 11 ಅಥವಾ 12 ಗಂಟೆಯ ಸುಮಾರಿಗೆ ಅವರು ಅಲ್ಲಿಂದ ಎಸ್ಕೇಪ್ ಆಗಿರ್ತಾರೆ. ನಂತರದಲ್ಲಿ ಇವರು ಈತನನ್ನು ಕರೆ ಮಾಡಿ ನೀನು ಎಲ್ಲಿದೆಯಾ ಅಂತ ಅಡ್ರೆಸ್ಸನ್ನು ತಿಳ್ಕೊತಾರೆ. ಅದೇ ಒಂದು ಸಂದರ್ಭದಲ್ಲಿ ಈತ ಏನು ಜೆಸಿ ನಗರದ ಮುಖ್ಯ ರಸ್ತೆಯಲ್ಲಿರುವ ಜ್ಯೋತಿ ಬಾರ್ ಏನಿದೆ ಅಲ್ಲಿ ಈತ ಒಬ್ಬಂಟಿಯಾಗಿ ಅವರ ಕೈಗೆ ಸಿಕ್ಕಾಕೊಳ್ತಾನೆ. ಇದು ಈ ಮೊದಲೇ ನಡೆದಂತೆ ಏನು ಆತ ಕಿರಣ್ ಏನಿದ್ದಾನೆ ಆತನ ಗರ್ಲ್ ಫ್ರೆಂಡನ್ನು ಈತ ಮದುವೆ ಆಗಿರ್ತಾನೆ, ಅದು ಹಳೆಯ ವೈಷಮ್ಯ. ಇನ್ನು ಹೊಸದಾಗಿ ಈತನ ಅಣ್ಣ ಏನಿದ್ದಾನೆ ಆತನ ಸ್ಕೂಟರ್ ಮೇಲೆ ಏನು ಈ ಮೃತ ವಿಜಯ್ ಏನಿದ್ದಾನೆ ಈತ ಕಲ್ಲನ್ನು ಎಸೆದಿರ್ತಾನೆ. ಸೊ ಇವೆರಡೂ ಸಿಟ್ಟುಗಳಿಂದ ಏನು ನಿನ್ನೆ ಈ ಒಂದು ಘಟನೆ ಆಗಿತ್ತು, ಆ ಒಂದು ಘಟನೆಯ ಹಿನ್ನೆಲೆಯಲ್ಲಿ ಇವತ್ತು ಮಧ್ಯಾಹ್ನ ಅಂದರೆ 4ನೇ ತಾರೀಕು ಮಧ್ಯಾಹ್ನ ಸುಮಾರು 12 ಗಂಟೆಯ ಹೊತ್ತಿಗೆ ಜ್ಯೋತಿ ಬಾರ್ನ ಮುಂದೆ ಏನು ವಿಜಯ್ ಒಬ್ಬಂಟಿಯಾಗಿ ಸಿಲುಕೊಳ್ತಾನೆ. ಆ ಸಂದರ್ಭದಲ್ಲಿ ಆತನಿಗೆ ಮೊದಲನೇದಾಗಿ ಕೆಲವು ವಿಕೆಟ್ ಏನಿತ್ತು ರಸ್ತೆಯಲ್ಲಿ ಬಿದ್ದಿದ್ದ ವಿಕೆಟ್ಗಳಿಂದ ಮನಸು ಇಚ್ಛೆ ಹಲ್ಲೆ ಮಾಡ್ತಾರೆ. ವಿಕೆಟ್ ಕೂಡ ಮುರಿದು ತುಂಡಾಗಿ ಅದೇ ಸ್ಥಳದಲ್ಲಿ ಬಿದ್ದಿದೆ. ನಂತರದಲ್ಲಿ ಆತ ತನ್ನ ಸ್ಕೂಟರ್ನ ತೆಗೆದುಕೊಂಡು ಏನು ಮುನಿರೆಡ್ಡಿಪಾಳ್ಯ ಏನಿದೆ ಅದರ ಪಕ್ಕದ ಗಲ್ಲಿಗೆ ಹೋಗ್ತಾನೆ. ಅಲ್ಲಿಗೂ ಕೂಡ ಈ ಇಬ್ಬರು ಆರೋಪಿಗಳು ಅವರನ್ನು ಅಂದರೆ ಏನು ಆ ವ್ಯಕ್ತಿ ಇದ್ದಾನೆ ವಿಜಯ್ ಆತನನ್ನು ಅಟ್ಟಾಡಿಸಿಕೊಂಡು ಹೋಗ್ತಾರೆ. ಇದೆಲ್ಲ ಆದ ನಂತರದಲ್ಲಿ ಆತ ಆ ಗಲ್ಲಿಯಲ್ಲಿ ನಿರ್ಜನ ಪ್ರದೇಶ ನೋಡೋದಕ್ಕೆ ಅದೇ ರೀತಿ ಕಾಣಿಸುತ್ತೆ, ಅಲ್ಲಿ ಈತ ಸಿಕ್ಕಾಕೊಳ್ತಾನೆ. ನಂತರದಲ್ಲಿ ಅವರಿಬ್ಬರು ಕೂಡ ಏನು ಒಂದು ಚಾಕುವನ್ನು ಈಗಾಗಲೇ ತಂದಿದ್ರು, ಆ ಚಾಕುವಿನಿಂದ ಆತನ ಕುತ್ತಿಗೆ ಭಾಗ ಅದೇ ರೀತಿ ಆತನ ಸೊಂಟದ ಭಾಗಕ್ಕೆ ಏರಿದು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಆ ಒಂದು ರಕ್ತದ ಮಡುವಿನಲ್ಲೂ ಕೂಡ ಆತ ಸುಮಾರು 100 ಮೀಟರ್ ಅಷ್ಟು ದೂರ ಬಂದು ಏನು ಒಂದು ಎಂಸ್ಯಾಂಡ್ ಗುಡ್ಡೆ ಇದೆ ಅದರ ಮೇಲೆ ಬಂದು ಬಿದ್ದು ಆತ ಅಲ್ಲಿ ಮೃತಪಡ್ತಾನೆ. ಅಲ್ಲಿ ರಕ್ತದ ಗುರುತು ಕೂಡ ಹಾಗೆ ಇದೆ, ಅಷ್ಟೊಂದು ರಕ್ತಸ್ರಾವ ಆಗಿತ್ತು. ಇದೆಲ್ಲ ಆದ ನಂತರದಲ್ಲಿ ಸ್ಥಳೀಯರು ಆತನನ್ನು ಆಸ್ಪತ್ರೆಗೆ ಸೇರಿಸುವ ಒಂದು ಕೆಲಸವನ್ನು ಮಾಡ್ತಾರೆ. ಆತ ಪ್ರಾಣಾಪಾಯದಿಂದ ಪಾರಾಗುವ ಯಾವುದೇ ಚಾನ್ಸ್ ಇರಲಿಲ್ಲ, ಯಾಕಂದರೆ ಆತಾಗಲೇ ಮೃತಪಟ್ಟಿದ್ದ. ಹೀಗಾಗಿ ಹಳೆ ವೈಷಮ್ಯ ಅದೇ ರೀತಿ ಹೊಸದಾಗಿ ಮಾಡಿಕೊಂಡಂತಹ ಒಂದು ಅನುಚಿತ ವರ್ತನೆ ಈತನ ಸಾವಿಗೆ ಕಾರಣವಾಯಿತು ಅನ್ನೋದರಲ್ಲಿ ಯಾವುದೇ ಅನುಮಾನವಿಲ್ಲ. ಹೀಗಾಗಿ ಮದ್ಯಪಾನವನ್ನು ಮಾಡಿ ನಾವು ಮಾತನಾಡುವುದಕ್ಕಿಂತ ಮುಂಚೆ ಸಾಕಷ್ಟು ಯೋಚನೆ ಮಾಡಬೇಕಾಗುತ್ತೆ. ಯಾಕಂದರೆ ಮದ್ಯಪಾನ ಮಾಡಿ ಮಾಡುವ ಕೆಲವೊಂದು ನಿಮಿಷಗಳ ತಪ್ಪು ನಮ್ಮ ಜೀವವನ್ನೇ ತೆಗಿಬಹುದು ಅನ್ನೋದಕ್ಕೆ ಈ ಒಂದು ಕೇಸ್ ಒಂದು ಉದಾಹರಣೆ. ಸದ್ಯ ಏನು ಇಬ್ಬರು ಆರೋಪಿಗಳಾದಂತಹ ವಿನೋದ್ ಆಗಿರ್ಬೋದು ಅದೇ ರೀತಿ ಕಿರಣ್ಣನ್ನು ಜೆಸಿ ನಗರ ಪೊಲೀಸರು ಬಂಧಿಸಿ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಎರಡನೇ ವಿಚಾರವಾಗಿ ಈತನಿಗೆ ಮದುವೆ ಕೂಡ ಆಗಿತ್ತು, ಅದೇ ರೀತಿ ತಂದೆ ತಾಯಿ ಹೆಂಡತಿಯನ್ನ ಬಿಟ್ಟು ಈತ ಮರಣವನ್ನು ಅಪ್ಪಿದ್ದಾನೆ. ಹೀಗಾಗಿ ಮದುವೆ ಆಗುವುದು ತಪ್ಪಲ್ಲ, ಆದರೆ ಆ ಸಂಬಂಧವನ್ನು ಉಳಿಸ್ಕೊಂಡು ಹೋಗಬೇಕು. ಈ ರೀತಿ ಮಾಡಬಾರದ ಕೆಲಸವನ್ನು ಮಾಡಿ ಮದ್ಯಪಾನವನ್ನು ಮಾಡಿಕೊಂಡ್ರೆ ಖಂಡಿತವಾಗಿಯೂ ನಡುಬೀದಿಯಲ್ಲಿ ಹೆಣವಾಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಇದು ಈ ಒಂದು ಕೇಸ್ನ ಸ್ಟೋರಿ ಅಂತಲೇ ಹೇಳ್ಬೋದು. ಕ್ಯಾಮರಾ ಪರ್ಸನ್ ರೂಪೇಶ್ ಜೊತೆ ಗಿರೀಶ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.